ನುಡಿಮುತ್ತುಗಳು. ಕೆರೆ ಸರೋವರದಲ್ಲಿ ನೀರ ಹನಿ ಬಿದ್ದರೆ ಅದಕ್ಕೆ ಅಸ್ತಿತ್ವವೇ ಇರುವುದಿಲ್ಲ, ಬಿದ್ದಿದ್ದು ಗೊತ್ತಾಗುವುದೂ ಇಲ್ಲ. ಆದರೆ ಹೂವಿನ ಮೇಲೆ ಬಿದ್ದ ಹನಿ ಮುತ್ತಿನಂತೆ ಹೊಳೆಯುತ್ತದೆ. ನೀವು ಏನು ಮಾಡುತ್ತಿದ್ದೀರಿ ಎಂಬುದರಷ್ಟೇ ಎಲ್ಲಿ ಆ ಕೆಲಸವನ್ನು ಮಾಡುತ್ತಿದ್ದೀರಿ ಎಂಬುದು ಮುಖ್ಯ. ಅಳುವುದು ಎಂದರೆ ವ್ಯಕ್ತಿಯೊಬ್ಬನ ದೌರ್ಬಲ್ಯ ಎಂದು ಪರಿಗಣಿಸಬೇಕಾಗಿಲ್ಲ. ಹುಟ್ಟಿನ ಮೊದಲ ದಿನದಿಂದಲೂ ಅಳುವುದು ಜೀವಂತಿಕೆಯ ಲಕ್ಷಣವಾಗಿ ಪರಿಗಣಿತವಾಗಿದೆ. ಇದು ನಮ್ಮ ಜೀವನದ ಅವಿಭಾಜ್ಯ ಅಂಗವೂ ಹೌದು. ಜೀವನದಲ್ಲಿ ನಂಬಿಕೆ ಎನ್ನುವುದು ಅತ್ಯಂತ ಪ್ರಮುಖವಾದ ವಿಚಾರ. ಒಂದು ಬಾರಿ ಅದು ನಷ್ಟವಾದರೆ ಮತ್ತೆ ಗಳಿಸುವುದು ಕಷ್ಟ. ಅದು ಹೇಗೆಂದರೆ, ಚೆನ್ನಾಗಿರುವ ಕಾಗದವನ್ನು ಮುದ್ದೆ ಮಾಡಿದರೆ ಮತ್ತೆ ಅದನ್ನು ಯಥಾಸ್ಥಿತಿಗೆ ತರಲು ಅಸಾಧ್ಯ. ಅದೇ ರೀತಿ ನಂಬಿಕೆಯೂ ಕೂಡ. ನಿಮ್ಮ ಜೀವನದ ಕುರಿತು ನೀವೇ ಯೋಜನೆ ರೂಪಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಬೇರೊಬ್ಬರು ರೂಪಿಸಿರುವ ಯೋಜನೆಯಲ್ಲಿ ನೀವು ಬೀಳಬೇಕಾಗಿ ಬರಬಹುದು. ಅಷ್ಟಕ್ಕೂ ಬೇರೆಯವರು ನಿಮ್ಮ ಜೀವನಕ್ಕಾಗಿ ಏನು ಯೋಜಿಸಬಲ್ಲರು? ಜೀವನದಲ್ಲಿ ಬರುವ ಕಷ್ಟಗಳಿಂದಾಗಿ ಬದುಕು ಕಷ್ಟ ಎಂದುಕೊಳ್ಳುತ್ತೇವೆ. ಆದರೆ ನಾವು ನೆನಪಿಡಬೇಕಾದ ಅಂಶವೇನೆಂದರೆ, ಜೀವನದಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ಇರುತ್ತದೆ. ಹೀಗಾಗಿ ಎರಡೂ ವಿಚಾರಗಳು ಬದುಕಿನಲ್ಲಿ ಬಂದೇ ಬರುತ್ತವೆ. ಅದನ್ನು ಎದುರಿಸಲೇಬೇಕು. ಸೌಂದರ್ಯದ ನಿಜವಾದ ಅರ್ಥ ಚೆನ್ನಾಗಿ ಕಾಣುವುದರಲ್ಲಿ ಇಲ್ಲ. ಅದು ನಿಮ್ಮ ಚಟುವಟಿಕೆ, ವರ್ತನೆ, ನೀವು ಮಾಡುವ ಕೆಲಸಗಳಿಂದ ನಿರ್ಧಾರವಾಗುತ್ತದೆ. ಸಮಯವಿಲ್ಲ ಎಂಬ ಕಾರಣಕ್ಕಾಗಿ ನಿಮ್ಮ ಯಾವುದೇ ಕನಸನ್ನು ನನಸು ಮಾಡದೆ ಬಿಡಬೇಡಿ. ಏಕೆಂದರೆ ಸಮಯ ತನ್ನ ಪಾಡಿಗೆ ಸರಿಯುತ್ತಲೇ ಇರುತ್ತದೆ. ನಾವೇ ಅದರ ಜೊತೆ ಹೋಗಿ ಕನಸುಗಳನ್ನು ಈಡೇರಿಸಿಕೊಳ್ಳಬೇಕು. ಆಗ ಸಮಯವು ತಂತಾನೇ ಸಿಗುತ್ತದೆ. ಸರಿಯಾದ ಕಾಲ ಬರುತ್ತೆ ಎಂದು ಕಾಯುತ್ತಾ ಕುಳಿತುಕೊಳ್ಳಬೇಡಿ. ಎಂದೂ ನೀವು ಕಾಯುವ ಸಮಯ ಬರುವುದೇ ಇಲ್ಲ. ಆದರೆ ನೀವೇ ಪ್ರತಿ ಸಮಯವನ್ನು ಉತ್ತಮವಾದ ಕಾಲವನ್ನಾಗಿ ಮಾರ್ಪಡಿಸಿ. ಆಗ ಸರಿಯಾದ ಕಾಲ ಬರುತ್ತೆ ಎಂದು ಕಾಯುವ ಪ್ರಮೇಯವೇ ಇರುವುದಿಲ್ಲ. ಬದಲಾವಣೆ ಎಂಬ ವಿಚಾರ ಜೀವನದ ಅವಿಭಾಜ್ಯ ಅಂಗವೇ ಆಗಿರುತ್ತದೆ. ಅದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಅದಕ್ಕಾಗಿ ಯಾವುದೇ ಭಯ ಪಟ್ಟುಕೊಳ್ಳುವ ಅಗತ್ಯವಿಲ್ಲ. ಏಕೆಂದರೆ ಅದು ನಮಗೆ ಜೀವನವೆಂಬ ಶಾಲೆಯಲ್ಲಿ ಹೊಸ ಪಾಠ ಕಲಿಸಿಕೊಡುತ್ತದೆ. ಸಸಿಯು ಇಂದು ನೆಟ್ಟರೆ ಮುಂದೆಂದೋ ಫಲ ನೀಡುವುದಿಲ್ಲವೇ? ಹಾಗೆಯೇ ನಾವು ಮಾಡುವ ಒಳ್ಳೆಯ ಕೆಲಸಗಳು ಸಹ. ನಮ್ಮ ಗಮನ ಒಳ್ಳೆಯದನ್ನು ಮಾಡುವುದರ ಕುರಿತಾಗಿ ಇರಬೇಕೇ ವಿನ ಪ್ರತಿಫಲದ ಕಡೆಗಲ್ಲ. ನೀವು ಅಂದುಕೊಂಡ ಕೆಲಸ ಮುಗಿಸದಿರುವುದಕ್ಕೆ ಕಾರಣ ಕೊಡಬೇಡಿ. ಬದಲಾಗಿ ಆ ಕೆಲಸ ಏಕೆ ಮುಗಿಸಲೇಬೇಕು ಎಂಬ ಕಾರಣಗಳ ಬಗ್ಗೆ ಚಿಂತಿಸಿ. ಜೀವನ ಎಂದರೆ ಕೇವಲ ಸುಖ ಅಥವಾ ದುಃಖ ಎರಡು ವಿಚಾರಗಳು ಅಲ್ಲವೇ ಅಲ್ಲ. ಅದರಲ್ಲಿ ಚೇತೋಹಾರಿ ಬೇಸರವಾಗುವ ಸಂಗತಿಗಳು ನಡೆಯುತ್ತವೆ. ಅವುಗಳನ್ನು ಒಂದನ್ನೂ ಬಿಡದೆ ಅನುಭವಿಸಲೇಬೇಕು. ಆಗಲೇ ಬದುಕಿಗೆ ಒಂದು ಅರ್ಥ ಬರುತ್ತದೆ. ಪ್ರತಿದಿನ ಬೆಳಗ್ಗೆ ನಾವು ಯಾವ ರೀತಿಯ ಒಳ್ಳೆಯ ಕೆಲಸ ಮಾಡಿದ್ದೇವೆ ಎಂಬುದರ ಬಗ್ಗೆ ಯೋಚಿಸಬೇಕು. ಈ ಮೂಲಕ ನಾವು ಧನಾತ್ಮಕ ಚಿಂತನೆಯನ್ನು ಮನಸ್ಸಿಗೆ ತುಂಬಿಕೊಳ್ಳಬೇಕು. ಇದುವೇ ದಿನವಿಡೀ ನಮ್ಮನ್ನು ಸಂತೋಷವಾಗಿಡುವ ಗುಟ್ಟು. ಜೀವನದಲ್ಲಿ ಕೆಲವೊಂದು ಬಾರಿ ನಮಗೆ ತಲೆ ಎತ್ತಲಾಗದ ಪರಿಸ್ಥಿತಿ, ಪರಿಸರ ಎದುರಾಗುತ್ತದೆ. ಒಂದು ಹಂತದಲ್ಲಿ ಅವು ನಮ್ಮನ್ನು ಎದೆಗುಂದಿಸಬಹುದು. ಆದರೆ ಅದುವೇ ಶಾಶ್ವತ ಅಲ್ಲ. ದುಃಖದ ಬಳಿಕ ಸಂತೋಷ ಇದ್ದೇ ಇರುತ್ತದೆ. ಏಕೆಂದರೆ ಜೀವನ ಒಂದು ರೀತಿ ಚಕ್ರವಿದ್ದಂತೆ. ಜೀವನವನ್ನು ಉತ್ತಮವಾಗಿ ಇರಿಸಲು ಹಲವು ವಿಧಾನಗಳು ಇರುತ್ತವೆ. ಅದರಲ್ಲಿ ತುಂಬು ಹೃದಯದಿಂದ ಬರುವ ನಗು ಮತ್ತು ಉತ್ತಮ ನಿದ್ದೆ ಪ್ರಮುಖ. ಇವೆರಡೂ ನಮಗೆ ಬರುವ ಬಹಳಷ್ಟು ಸಮಸ್ಯೆಗಳನ್ನು ನಿವಾರಿಸುತ್ತವೆ.